ನಮ್ಮ ನಗರಗಳನ್ನು ನೋಡ್ತಾ ಇದ್ರೆ ಎತ್ತರೆತ್ತರದ ಅದ್ಭುತವಾದ ಕಟ್ಟಡಗಳು ಕಣ್ಣಿಗೆ ಬೀಳುತ್ತೆ ಅಲ್ವಾ. ಇವೆಲ್ಲ ನಮ್ಮ ಪ್ರಗತಿಯ ಸಂಕೇತ ಅಂತನೂ ಅನ್ಸುತ್ತೆ. ಆದ್ರೆ ಈ ಕಟ್ಟಡಗಳ ಹಿಂದೆ ನಮಗೆ ಕಾಣಿಸದ ಒಂದು ಕಥೆ ಇದೆ. ಈ ಮಾಡರ್ನ್ ಬಿಲ್ಡಿಂಗ್ಗಳನ್ನ ನೋಡಿ, ಇವುಗಳನ್ನ ಹೇಗ್ ಕಟ್ಟಿದ್ರು, ಇವುಗಳನ್ನ ಮ್ಯಾನೇಜ್ ಮಾಡಕ್ಕೆ ಏನೆಲ್ಲ ನಡೆಯುತ್ತೆ, ಇದ್ರ ಬಗ್ಗೆ ಎಂದಾದ್ರೂ ಯೋಚಿಸಿದ್ದೀರಾ? ಅಂದ್ರೆ ಪರಿಸರದ ಮೇಲೆ ಇವುಗಳ ಪ್ರಭಾವ ಏನು, ಇವುಗಳನ್ನ ಕಟ್ಟಿದ ಜನರ ಕಥೆ ಏನು? ಬನ್ನಿ, ಇವತ್ತು ಈ ಕಟ್ಟಡಗಳ ಹಿಂದಿನ ಆ ಗುಪ್ತ ಜಗತ್ತನ್ನ ಒಮ್ಮೆ ನೋಡೋಣ. ಅವು ನಮಗೆ ಯಾವ ಕಥೆ ಹೇಳ್ತವೆ ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ ಇದೆಲ್ಲ ಏನಪ್ಪಾ ಅಂದ್ರೆ, ಇದನ್ನೇ ಸಸ್ಟೈನಬಿಲಿಟಿ ರಿಪೋರ್ಟ್ ಅಥವಾ ಸುಸ್ಥಿರತಾ ವರದಿ ಅಂತ ಕರೆಯೋದು. ಇದನ್ನ ಒಂದು ಕಂಪನಿಯ ರಿಪೋರ್ಟ್ ಕಾರ್ಡ್ ಅಂತ ಅನ್ಕೋಬಹುದು. ಆದ್ರೆ ಇದು ಬರೀ ಮಾರ್ಕ್ಸ್ ಬಗ್ಗೆ ಅಲ್ಲ, ಬದಲಿಗೆ ಒಂದು ಕಂಪನಿ ನಮ್ಮ ಪರಿಸರ, ನಮ್ಮ ಸಮಾಜ ಮತ್ತೆ ಅದರ ಆಡಳಿತದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ತೋರಿಸುತ್ತೆ. ಇದನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು ಭಾರತದ ಒಂದು ದೊಡ್ಡ ರಿಯಲ್ ಎಸ್ಟೇಟ್ ಕಂಪನಿ ಬ್ರಿಗೇಡ್ ಗ್ರೂಪ್ನ ನಿಜವಾದ ವರದಿಯನ್ನೇ ಉದಾಹರಣೆಯಾಗಿ ತಗೊಳ್ಳೋಣ. ಹಾಗಾದ್ರೆ ಶುರು ಮಾಡೋಣಲ್ಲ. ನಮ್ಮ ಮೊದಲ ಭಾಗ, ಇದರಲ್ಲಿ ಭಾರತದ ಅತಿ ದೊಡ್ಡ ಪ್ರಾಪರ್ಟಿ ಡೆವಲಪರ್ಗಳಲ್ಲಿ ಒಂದಾಗಿರುವ ಬ್ರಿಗೇಡ್ ಗ್ರೂಪ್ನ ಜಗತ್ತಿನೊಳಗೆ ಇಣುಕಿ ನೋಡೋಣ. ಈ ಇಡೀ ವಿಶ್ಲೇಷಣೆಯನ್ನ ನಾವು 3 ಸಿಂಪಲ್ ಭಾಗಗಳಾಗಿ ನೋಡೋಣ. ಮೊದಲನೇದು ಪ್ಲಾನೆಟ್, ಅಂದ್ರೆ ನಮ್ಮ ಭೂಮಿಯ ಮೇಲೆ ಇದರ ಪ್ರಭಾವ ಏನು ಅಂತ. ಎರಡನೇದು ಪೀಪಲ್, ಅಂದ್ರೆ ಅದರ ಉದ್ಯೋಗಿಗಳು ಮತ್ತು ಸಮುದಾಯ. ಮತ್ತು ಮೂರನೇದು ಪ್ರಿನ್ಸಿಪಲ್ಸ್, ಅಂದ್ರೆ ಯಾವ ತತ್ವಗಳ ಮೇಲೆ ಅವರು ಕೆಲಸ ಮಾಡ್ತಾರೆ ಅಂತ. ಸರಿ, ಈಗ ಎರಡನೇ ಭಾಗಕ್ಕೆ ಹೋಗೋಣ. ಇಲ್ಲಿ ಕಂಪನಿ ನಮ್ಮ ಭೂಮಿಯನ್ನ, ನಮ್ಮ ಗ್ರಹವನ್ನ ರಕ್ಷಿಸೋಕೆ ಏನೆಲ್ಲ ಮಾಡ್ತಿದೆ ಅಂತ ನೋಡೋಣ. ಮೊದಲಿಗೆ ಈ ನಂಬರ್ ನೋಡಿ, 99%. ಇದರ ಅರ್ಥ ಏನು ಗೊತ್ತಾ? ಅವರ ಬಿಲ್ಡಿಂಗ್ ಮೆಟೀರಿಯಲ್ಸಲ್ಲಿ ಆಲ್ಮೋಸ್ಟ್ ಎಲ್ಲವನ್ನೂ ನಮ್ಮ ದೇಶದೊಳಗೇನೆ ತಗೋತಾರೆ. ಇದರಿಂದ ಏನಾಗುತ್ತೆ? ಟ್ರಾನ್ಸ್ಪೋರ್ಟೇಷನ್ ಕಮ್ಮಿ ಆಗುತ್ತೆ, ಹಾಗಾಗಿ ಮಾಲಿನ್ಯ ಕೂಡ ಕಮ್ಮಿ. ಸಿಂಪಲ್ ಆಗಿ ಹೇಳೋದಾದ್ರೆ ಪರಿಸರದ ಮೇಲಿನ ಹೊರೆ ಅಂದ್ರೆ ಕಾರ್ಬನ್ ಫುಟ್ಪ್ರಿಂಟ್ ತುಂಬಾನೇ ಕಡಿಮೆ ಆಗುತ್ತೆ. ಇದು ಪರಿಸರಕ್ಕೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಲ್ವಾ? ಮುಂದಿನ ನಂಬರ್ 63,000. ಇದು ಅವರು ಇಲ್ಲಿವರೆಗೆ ನೆಟ್ಟಿರೋ ಮರಗಳ ಸಂಖ್ಯೆ. ಹಬ್ಬಾ, ಇದೊಂದು ದೊಡ್ಡ ಸಂಖ್ಯೆ ಅಲ್ವಾ? ಆಲ್ಮೋಸ್ಟ್ ಒಂದು ಚಿಕ್ಕ ಕಾಡನ್ನೇ ಬೆಳೆಸಿದ ಹಾಗೆ. ಅಂದ್ರೆ ಅವ್ರು ಬರೀ ಕಾಂಕ್ರೀಟ್ ಕಟ್ಟಡಗಳನ್ನ ಕಟ್ತಾ ಇಲ್ಲ, ನಮ್ಮ ನಗರಗಳನ್ನ ಹಸಿರಾಕ್ಸೋ ಕೆಲಸನೂ ಮಾಡ್ತಿದ್ದಾರೆ ಅಂತ ಇದರಿಂದ ಗೊತ್ತಾಗುತ್ತೆ. ಇನ್ನೊಂದು ನಂಬರ್ ನೋಡಿ, 45,735 ಟನ್. ಇದು ಕಳೆದ ಒಂದೇ ವರ್ಷದಲ್ಲಿ ಅವರು ಬಳಸಿರೋ ರೀಸೈಕಲ್ಡ್ ಮೆಟೀರಿಯಲ್ಸ್. ಇದು ಸರ್ಕ್ಯುಲರ್ ಎಕಾನಮಿಗೆ ಅವರ ಕಮಿಟ್ಮೆಂಟ್ ತೋರಿಸುತ್ತೆ. ಅಂದ್ರೆ ವಸ್ತುಗಳನ್ನ ಒಮ್ಮೆ ಬಳಸಿ ಬಿಸಾಕೋ ಬದಲು ಅದನ್ನೇ ಮತ್ತೆ ಮತ್ತೆ ಉಪಯೋಗಿಸೋದು. ಇದರಿಂದ ನಮ್ಮ ನ್ಯಾಚುರಲ್ ರಿಸೋರ್ಸಸ್ ಕೂಡ ಉಳಿಯುತ್ತೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇದೆಲ್ಲ ಸುಮ್ಮನೆ ಆಗ್ತಿರೋದಲ್ಲ, ಇದು ಅವರ ಒಂದು ಪ್ಲಾನ್ನ ಭಾಗ. ಇಲ್ಲಿ ನೋಡಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಪವಿತ್ರ ಶಂಕರ್ ಅವರೇ ಹೇಳಿದ್ದಾರೆ. ಅವರ ಮಾತುಗಳು ಇದನ್ನೇ ಕನ್ಫರ್ಮ್ ಮಾಡುತ್ತೆ. ಈಗ ಒಂದು ಅಮೇಜಿಂಗ್ ಟೆಕ್ನಾಲಜಿ ಬಗ್ಗೆ ಮಾತಾಡೋಣ. ಅದರ ಹೆಸರು EcoSTP. ಸಾಮಾನ್ಯವಾಗಿ ನೀರು ಶುದ್ಧೀಕರಣ ಮಾಡೋ ಪ್ಲಾಂಟ್ಗಳಿಗೆ ಕರೆಂಟ್ ಬೇಕು, ಕೆಮಿಕಲ್ಸ್ ಬೇಕು. ಆದರೆ ಈ ಟೆಕ್ನಾಲಜಿಗೆ ಏನೂ ಬೇಡ. ಇದು ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ಒಂದು ಹಸುವಿನ ಹೊಟ್ಟೆ ಹೇಗೆ ಕೆಲಸ ಮಾಡುತ್ತೋ ಹಾಗೆ. ಪ್ರಕೃತಿಯಿಂದ ನಾವು ಎಷ್ಟೆಲ್ಲ ಕಲಿಬೋದು ಅನ್ನೋದಕ್ಕೆ ಇದು ಒಂದು ಸೂಪರ್ ಎಕ್ಸಾಂಪಲ್. ಈ ಚಾರ್ಟ್ ನೋಡಿದ್ರೆ ಎನರ್ಜಿ ಎಲ್ಲಿ ಜಾಸ್ತಿ ಖರ್ಚಾಗ್ತಿದೆ ಅಂತ ಕ್ಲಿಯರಾಗಿ ಗೊತ್ತಾಗತ್ತೆ. ನೋಡಿ, ಪ್ರಾಪರ್ಟಿ ಡೆವಲಪ್ಮೆಂಟ್ ಸೆಕ್ಷನ್ನಲ್ಲೇ ಅತಿ ಹೆಚ್ಚು ಎನರ್ಜಿ ಬಳಕೆಯಾಗಿದೆ. ಈ ಥರದ ಡೇಟಾ ಇದ್ರೆ ಎಲ್ಲಿ ಇಂಪ್ರೂವ್ ಮಾಡ್ಬೋದು ಅಂತ ಕಂಪನಿಗೆ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗತ್ತೆ. ಸರಿ, ಇಲ್ಲಿಯವರೆಗೆ ಪರಿಸರದ ಬಗ್ಗೆ ಮಾತಾಡಿದ್ವಿ. ಈಗ ಜನರ ಕಡೆಗೆ ಗಮನ ಕೊಡೋಣ. ಯಾಕಂದ್ರೆ ಕಟ್ಟಡಗಳು ಅಂದ್ರೆ ಬರೀ ಇಟ್ಕೆ, ಸಿಮೆಂಟ್ ಅಲ್ಲ ಅಲ್ವಾ? ಕೊನೆಗೆ ಅವೆಲ್ಲ ಇರೋದು ಜನರಿಗೋಸ್ಕರನೇ. ಒಮ್ಮೆ ಈ ಫೋಟೋಗಳನ್ನ ನೋಡಿ. ಎಡಗಡೆ ಒಂದು ಕಸದ ರಾಶಿ, ಬಲಗಡೆ ಅದೇ ಜಾಗದಲ್ಲಿ ಒಂದು ಸುಂದರವಾದ ಜೀವಂತವಾಗಿರೋ ಪಾರ್ಕ್. ಈ ಕ್ರಾಸ್ ಓವರ್ ಪಾರ್ಕ್ ಅನ್ನೋದು ಒಂದು ಕಂಪನಿ ತನ್ನ ಸುತ್ತಮುತ್ತಲಿನ ಸಮುದಾಯಕ್ಕೆ ಹೇಗೆ ಒಂದು ಪಾಸಿಟಿವ್ ಚೇಂಜ್ ತರಬಹುದು ಅನ್ನೋದಕ್ಕೆ ಒಂದು ಪವರ್ಫುಲ್ ಉದಾಹರಣೆ. ಈ ನಂಬರ್ ಬಹುಶಃ ಬೇರೆ ಎಲ್ಲ ನಂಬರ್ಗಳಿಗಿಂತ ತುಂಬಾನೇ ಮುಖ್ಯವಾದ್ದು. 0. 2018ನಿಂದ ಅವರ ಯಾವುದೇ ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ಒಂದೇ ಒಂದು ಮಾರಣಾಂತಿಕ ಅಪಘಾತ ಆಗಿಲ್ಲ. ಇದು ಸೇಫ್ಟಿಗೆ ಅವರು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದನ್ನ ತೋರಿಸುತ್ತೆ. ಸೇಫ್ಟಿ ಅಷ್ಟೇ ಅಲ್ಲ, ಅವರು ತಮ್ಮ ಎಂಪ್ಲಾಯೀಸ್ನ ಹಕ್ಕುಗಳನ್ನೂ ಗೌರವಿಸ್ತಾರೆ. ಈ ವರ್ಷ ಹ್ಯೂಮನ್ ರೈಟ್ಸ್ ವೈಲೇಷನ್ ಬಗ್ಗೆ ಒಂದೇ ಒಂದು ಕಂಪ್ಲೇಂಟ್ ಕೂಡ ಬಂದಿಲ್ಲ. 89,000 ಗಂಟೆಗಳ ಟ್ರೈನಿಂಗ್ ಅಂದ್ರೆ ಎಷ್ಟು ಗೊತ್ತಾ? ಒಬ್ಬ ವ್ಯಕ್ತಿ 10 ವರ್ಷಗಳ ಕಾಲ 24/7 ನಿರಂತರವಾಗಿ ಕೆಲಸ ಮಾಡಿದ್ರೆ ಎಷ್ಟು ಹೊತ್ತಾಗುತ್ತೋ ಅಷ್ಟು. ಅಂದ್ರೆ ತಮ್ಮ ಉದ್ಯೋಗಿಗಳ ಬೆಳವಣಿಗೆಗೆ ಅವರು ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಇದರಿಂದ ಗೊತ್ತಾಗುತ್ತೆ. ಸರಿ, ಈಗ ನಮ್ಮ ವಿಶ್ಲೇಷಣೆಯ ಕೊನೆಯ ಪಿಲ್ಲರ್ಗೆ ಬಂದಿದ್ದೇವೆ. ಪ್ರಿನ್ಸಿಪಲ್ಸ್ ಅಂದ್ರೆ ತತ್ವಗಳು. ಇಲ್ಲಿ
ಈ ಕಂಪನಿ ಯಾವ ನೈತಿಕ ಮೌಲ್ಯಗಳ ಮೇಲೆ ನಿಂತಿದೆ ಅಂತ ನೋಡೋಣ. ಯಾವುದೇ ದೊಡ್ಡ ಸಂಸ್ಥೆಗೆ ಅದರ ಮೌಲ್ಯಗಳೇ ಫೌಂಡೇಶನ್. ಈ ಸ್ಲೈಡ್ನಲ್ಲಿ ಅವರ 6 ಪ್ರಮುಖ ಮೌಲ್ಯಗಳನ್ನು ನೋಡ್ಬೋದು. ಇವು ಬರೀ ಗೋಡೆ ಮೇಲೆ ಬರ್ದಿಡೋಕಿರೋ ಪದಗಳಲ್ಲ, ಅವರು ತಗೊಳ್ಳೋ ಪ್ರತಿಯೊಂದು ಡಿಸಿಷನ್ಗೂ ಇವೇ ಗೈಡ್ ಮಾಡೋದು. ಒಂದು ಒಳ್ಳೆ ಆಡಳಿತ ಶುರುವಾಗೋದೇ ಒಂದು ಡೈವರ್ಸ್ ಆಗಿರೋ ಬೋರ್ಡ್ನಿಂದ. ಈ ಚಾರ್ಟ್ ನೋಡಿ, 54% ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಇದ್ದಾರೆ. ಇದರಿಂದ ನಿರ್ಧಾರಗಳು ಫೇರ್ ಆಗಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಹಾಗೇನೇ 27% ಮಹಿಳೆಯರಿರೋದು ಕೂಡ ಒಂದು ಒಳ್ಳೆ ಸೈನ್. ಒಳ್ಳೆ ಆಡಳಿತಕ್ಕೆ ಇನ್ನೊಂದು ಗುರುತೇನು? ಕಾನೂನನ್ನ ಪಾಲಿಸೋದು. ಈ ಕಂಪನಿಗೆ ಕಾನೂನು ಮುರಿದಿದ್ದಕ್ಕೆ ಅಂತ ಯಾವುದೇ ಫೈನ್ ಬಿದ್ದಿಲ್ಲ. ಅಂದ್ರೆ ಅವರ ರೆಕಾರ್ಡ್ ಎಷ್ಟು ಕ್ಲೀನ್ ಆಗಿದೆ ಅಂತ ಯೋಚನೆ ಮಾಡಿ. ಸರಿ, ಈಗ ನಮ್ಮ ಕೊನೆಯ ಸೆಕ್ಷನ್ಗೆ ಬರೋಣ. ಇಲ್ಲಿ ಕಂಪನಿಯ ಫ್ಯೂಚರ್ ಪ್ಲಾನ್ಸ್ ಮತ್ತೆ ಕಮಿಟ್ಮೆಂಟ್ಸ್ ಬಗ್ಗೆ ನೋಡೋಣ. ಸಸ್ಟೇನೆಬಿಲಿಟಿ ಅನ್ನೋದು ಒಂದೇ ದಿನದಲ್ಲಾಗೋಕೆಲ್ಲ ಅಲ್ಲ, ಅದೊಂದು ಲಾಂಗ್ ಜರ್ನಿ. ಈ ಟೈಮ್ಲೈನ್ ನೋಡಿ, 1999ನಲ್ಲೇ ಅವರಿಗೆ ಮೊದಲ ಎನ್ವಿರಾನ್ಮೆಂಟ್ ಸರ್ಟಿಫಿಕೇಷನ್ ಸಿಕ್ಕಿದೆ. ಅಲ್ಲಿಂದ ಶುರುವಾಗಿ 2019ನಲ್ಲಿ ಮೊದಲ ಸಸ್ಟೇನೆಬಿಲಿಟಿ ರಿಪೋರ್ಟ್ ಪಬ್ಲಿಷ್ ಮಾಡೋವರೆಗೂ ಇದು ಅವರ ದಶಕಗಳ ಕಮಿಟ್ಮೆಂಟ್ ಅನ್ನ ತೋರಿಸುತ್ತೆ. ಹಾಗಾದ್ರೆ ಮುಂದೆ ಏನ್ ಪ್ಲಾನ್? ಈ ಸ್ಲೈಡಲ್ಲಿ ಅವರ ಮುಂದಿನ ದೊಡ್ಡ ಗೋಲ್ಸ್ ಇದೆ. 2030ರಷ್ಟೊತ್ತಿಗೆ ವಾಟರ್ ಪಾಸಿಟಿವ್ ಆಗೋದು, ಅಂದ್ರೆ ಬಳಸೋ ನೀರಿಗಿಂತ ಹೆಚ್ಚು ನೀರನ್ನ ಭೂಮಿಗೆ ವಾಪಸ್ ಕೊಡೋದು. 2040ರಷ್ಟೊತ್ತಿಗೆ 100% ರಿನ್ಯೂಯಬಲ್ ಎನರ್ಜಿ ಬಳಸೋದು ಮತ್ತು 2045ರಷ್ಟೊತ್ತಿಗೆ ನೆಟ್ ಝೀರೋ ಗುರಿಯನ್ನ ತಲುಪೋದು. ಇದೇ ಅವರ ಫ್ಯೂಚರ್ ರೋಡ್ ಮ್ಯಾಪ್. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ನಮ್ಮ ಜಗತ್ತಿನಲ್ಲಿ ಹೀಗೆ ಕಟ್ಟಡಗಳ ನಿರ್ಮಾಣ ನಡೀತಾನೇ ಇರುತ್ತೆ. ಹಾಗಾದ್ರೆ ಈ ಕಟ್ಟಡಗಳನ್ನ ಕಟ್ಟೋರಿಂದ ನಾವು ಏನನ್ನ ನಿರೀಕ್ಷಿಸಬೇಕು, ಏನನ್ನ ಕೇಳಬೇಕು? ಇದೊಂದೇ ಕಂಪ್ನಿಯ ಕಥೆಯಲ್ಲ, ಇದು ನಮ್ಮೆಲ್ಲರ ಭವಿಷ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ.